ನಿಮ್ಗೆ ಯಾರನ್ನ ಬಂತು ಅಂತಂದ್ರೆ ಅವ್ನ ಏನೋ ಮಾತಾಡ್ತಿದ್ದ ನಾನು ಇವನ್ಗೆ ಅಮಾಯಕ ಇವನು ಅಂದ್ರೆ ಇವನು ಮಾಯೆಯಲ್ಲಿದ್ದಾನೆ ಅಂತಾನೆ ಗೊತ್ತಾಗ್ಬಿಡುತ್ತೆ. ಇವ್ರು ಯಾರನ್ನಾಗ್ಲಿ ಆ ನಾವು ಇದು ಒಂದೊಂದ್ಸರಿ ಏನಾಗುತ್ತೆ ಅಂತಂದ್ರೆ ನಾವು ಆಧ್ಯಾತ್ಮ ಬಿಟ್ಟು ಬೇರೆ ಕಡೆ ಇರೋರ್ ಜೊತೆ ಮಾತಾಡಕ್ಕೆ ಇಷ್ಟನೂ ಆಗೋದಿಲ್ಲ ಜಾಸ್ತಿ ಹೊತ್ತು. ಈ ತರ ಎಲ್ಲ ಅನುಭವ ಆಗ್ಬಿಡುತ್ತೆ. ನನ್ಗೆ ಹಿಂಗೆ ಆಗ್ತಿತ್ತು. ಅವಾಗ ಅವಾಗ ಇಲ್ಲಿ ಬಂದ್ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ತು. ಈ ಕಡೆ ಆಧ್ಯಾತ್ಮದ ಕಡೆ ಬಂದ್ಮೇಲೆ ಸ್ವಲ್ಪ ನೆಮ್ಮದಿ ಸಿಕ್ತು. ಆ ಕಡೆ ಲೌಕಿಕವಾದ ಜೀವನದಲ್ಲಿ ಬರೀ ದುಡಿಯೋದು, ಕೆಲ್ಸಕ್ಕೆ ಹೋಗೋದು, ದುಡಿಯೋದು, ಮನೆಗ್ ಬರೋದು, ಫ್ರೆಂಡ್ಗಳು ಸಿಗ್ತಾರೆ, ಏನು ಇಲ್ಲ. ತಿರ್ಗಾ 2 ದಿನ ಶುಕ್ರವಾರ, ಸಾಟರ್ಡೆ, ಸಂಡೇ ಆರಾಮಾಗಿ ಇದ್ಬಿಡೋದು. ಆರಾಮ ಅಂದ್ರೆ ಫ್ರೆಂಡ್ಗಳ ಜೊತೆ ಆಟಾಡ್ಕೊಂಡಿರೋದು. ತಿರ್ಗಾ ಸೋಮವಾರ ಬಂದ್ರೆ ತಿರ್ಗಾ ಅದೇ ಸ್ಟಾರ್ಟ್. ಬೆಳಗ್ಗೆ ಕೆಲ್ಸಕ್ಕೆ ಹೋಗು, ಮಧ್ಯಾಹ್ನ ಕೆಲಸ ಮುಗಿಸ್ಕೋ, ಸಾಯಂಕಾಲ ಮನೆಗ್ ಬಾ, ಊಟ ಮಾಡಿ ಮಲ್ಕೋ, ತಿರ್ಗಾ ನೆಕ್ಸ್ಟ್ ಅದೇನೆ. ಏನು ಇಲ್ಲಿಲ್ಲ ಜೀವನದಲ್ಲಿ. ಒಂಥರ ತಿರ್ಗಾ ಮದ್ವೆ ಮಾಡ್ಕೊಂಡ್ರು ಅಷ್ಟೇನೆ, ಮಾಡ್ಕೊಂತೀರಾ ಇದ್ರು ಅಷ್ಟೇನೆ, ಜೀವನ ಅಷ್ಟೇನೆ.